ಅವರು ಮತ್ತೆ ಪ್ರೌಢಶಾಲೆ ಬೋಧಿಸ್ಬೇಕಾ ಹೇಗೆ ಸರ್ ಅಂತ? ಹೌದಾ, ನಿಯಮ ಹಾಗೇ ಇದೆ. ಯಾವಾಗ ಟೈಮ್ ಕೊಟ್ಟಿದ್ದಾರೆ ಸರ್ ಅಂತ? ಇಲ್ಲ, ಅವ್ನು ಟೈಮ್ ಕೇಳಿದ್ದಾರೆ, ನಾನು ಕೊಡಲಿಕ್ಕೆ ಆಗಲೇ ನಾನು ಇಲ್ಲಿ ಮೈಸೂರಲ್ಲಿದ್ದೇನೆ. ಇವತ್ತು ಸಂಜೆ ತೀರ್ಮಾನ ಮಾಡ್ತೇನೆ ಯಾವಾಗ ಕೊಡಬೇಕಂತ. ಮತ್ತೆ ನಾಳೆ ಆಗ್ಬೋದಾ ಏನು ಸರ್? ಯಾವುದು ನಾಳೆ ಆಗ್ಬೋದು ಏನು ಸರ್ ಅದು? ಆದರೆ ಗೊತ್ತಾಗ್ತದೆ ನಿಮಗೆ. ಹಾಂ ಸರ್. ಅಲ್ಲ ಸರ್, ಯಾಕೆಂದರೆ ಈ ತಿರ್ಗಾ ಸ್ಟೇ ಕೊಟ್ಟರೆ ಈ ಪ್ರೊಸೀಸ್ ಎಲ್ಲ ಹೇಗೆ ನಡೆಯುತ್ತೆ ಸರ್ ಅಂತ? ನೋಡಿ, ಅದು ನಾನು ಹೇಳಲಿಕ್ಕೆ ಸದಾ ಅವ್ರಿಗೆ ಕೋರ್ಟಿಗೆ ಮತ್ತು ಅವ್ರಿಗೆ ಬಿಟ್ಟಂತ ಇಲ್ಲ ವಿಚಾರ. ನನ್ನ ಜವಾಬ್ದಾರಿ ಏನಿದೆ, ನ್ಯಾಯಾಲಯ ಒಂದು ಆದೇಶ ಕೊಟ್ಟಾಗ ಅದಕ್ಕೆ ಅನುಗುಣವಾಗಿ ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸೋದು ನನ್ನ ಜವಾಬ್ದಾರಿ. ಆ ಕೆಲಸ ನಾನು ಮಾಡ್ತೇನೆ. 21 ತನಕ ತಾತ್ಕಾಲಿಕ ರಿಲೀಫ್ ಕೊಟ್ಟರೆ ಸರ್, 20% ತಿರ್ಗಾ ಚೇಂಜ್ ಆದರೂ ಆಗಬಹುದು. ಅದು ನಮ್ಗೆ ಗೊತ್ತಿಲ್ಲಲ್ಲ. ಆಯ್ತದೆ. ಈಗ ನ್ಯಾಯಾಲಯ ಯಾವ ರೀತಿ ಮಾಡಿದ್ದಾರೆ? ಈಗ ನ್ಯಾಯಾಲಯ ಹೇಳಿದೆ, ಅವರನ್ನು ಸ್ಟೇ ಕೊಟ್ಟಿದ್ದಾರೆ, ಅರ್ಥ ಅವ್ರು ಕಂಟಿನ್ಯೂ ಆಗ್ತದೆ ಅಂತೇಳಿ. ಅವ್ರಿಗೆ ಓದು ಕೊಡೋದನ್ನು ಸಂಬಂಧ ಜವಾಬ್ದಾರಿ. ಸಮಯ ಕೇಳಿ ನಿನ್ನೆ ಸಮಯ ಕೇಳಿದರು, ಸಮಯ ನನಗೆ ಬೇರೆ ಮೀಟಿಂಗ್ ಸಮಯ ಕೊಡಲಿಕ್ಕೆ ಆಗಲಿಲ್ಲ. ಇವತ್ತು ಸಮಯ ನಿಗದಿಪಡಿಸಿ ಹೇಳಿದ್ದೇನೆ. ಇದೆಲ್ಲ ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ. ಸರ್, ಎಲೆಕ್ಷನ್ ವಿಚಾರವಾಗಿ ಸರ್ 100% ಅಕ್ಯುರಸಿ ಇರಬೇಕು ಅಂತ ಹೇಳ್ತಾರೆ ಸರ್. ಎಲ್ಲ ಒಂದು ಸಣ್ಣ ಮಿಸ್ಟೇಕ್ ಆಗಿರ್ಬೋದು, ಈ ರೀತಿ ಆಗ್ತಾ ಇದೆ ಸರ್ ಅಂತ ಚುನಾವಣಾ ವ್ಯವಸ್ಥೆಯಲ್ಲಿ. ಅದ್ರ ಬಗ್ಗೆ ನಾನೇನು ಕೂಡ ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಜವಾಬ್ದಾರಿಗೆ ಏನಿದೆ ಸ್ಪೀಕರ್ ಆಗಿ ಆ ಕೆಲಸವನ್ನು ನಾನು ಮಾಡ್ತೇನೆ. ಸರ್, ಈಗ ಪೆಟ್ರೋಲ್ ಮತ್ತು ಇದೆಲ್ಲ ಕಂಟ್ರೋಲ್ ಮಾಡಬೇಕಂತ ಪ್ರಧಾನಿಗಳಿರೋದ್ರಿಂದಾಗಿ ಜನಸಾಮಾನ್ಯರಿಗೆ ವಹಿವಾಟಿನ ಸಮಸ್ಯೆ ಆಗ್ತದೆ. ಆಕ್ರೋಶ ಏನು ಬೆಳವಣಿಗೆ ನೋಡಿ, ಅದಕ್ಕೆ ಸರ್ಕಾರಗಳಿದೆ, ಪ್ರತಿಪಕ್ಷ ಇದೆ, ಅವರು ಮಾತಾಡ್ತಾರೆ. ನಾನೀಗ ಸಂವಿಧಾನದ ಪೀಠದಲ್ಲಿ ಸ್ಥಿತಿ ಕೂತು ಅದಕ್ಕೆ ಬಗ್ಗೆ ನಾನು ಏನು ಕೂಡ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದಷ್ಟು ಬೇಗ ಈ ಯುದ್ಧ ವಿಷಯದಲ್ಲಿ ನಿಲ್ಲಲಿ, ಎಲ್ಲ ಮತ್ತೆ ಮರುಸ್ಥಾಪನೆ ಆಗಲಿ ಅಂತ ನಾನು 1 ವರ್ಷಗಳ ಕಾಲ ಗೋಲ್ಡ್ ಖರೀದಿ ಮಾಡೋದಿರ್ಬೋದು, ಪೆಟ್ರೋಲ್ ಎಲ್ಲ ಕೂಡ ಅತ್ಯವಶ್ಯಕವಾಗಿ ಇದರಲ್ಲಿ ಮಾತ್ರ ಬಳಸಿ, ವೆಹಿಕಲ್ಗಳನ್ನ ನೋಟ್ ಬಳಸಿ ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ ಸರ್ ಮೋದಿ ಅವರು. ಅಂದರೆ ಜನಸಾಮಾನ್ಯರ ಮೇಲೆ ಸಾಕಷ್ಟು ಪ್ರಭಾವ ಯಾವುದು ಸಂದೇಶ ಪ್ರಧಾನಿಯವರ ಹೌದಲ್ಲ, ಕರೆಕ್ಟ್. ಈಗ ನನ್ನ ಪೊಲಿಟಿಕಲ್ ಚಾನಲ್ ಬಂದಾಗಿದೆ, ಈಗ ನನ್ನ ಸಂವಿಧಾನ ಚಾನಲ್ ಮಾತ್ರ ಓಪನ್ ಇದೆ. ಚೇಂಜ್ ಆದಾಗ ಮತ್ತೆ ಪೊಲಿಟಿಕಲ್ ಮಾತಾಡುವ. ಯಾವುದು ಚಾನಲ್ ಬಂದಾಗಿದೆ, ಗೊತ್ತೇ ಇಲ್ಲ ಏನು ನಡೀತದೆ ನನಗೆ ಗೊತ್ತೇ ಇಲ್ಲ. ಅದು ಕೂಡ ಗೊತ್ತಿಲ್ಲ. ಇದರಲ್ಲಿ ಇದು ಬಂದಾಗುವಾಗ ಅದು ಆನ್ ಆಗ್ತದೆ ಅಲ್ಲಿ. ಸಂಪುಟ ಇರುತ್ತಲ್ಲ ಸರ್, ಆ ಟೈಮಲ್ಲಿ ಏನಾದರೂ ಚೇಂಜ್ ಆಗ್ಬೋದು ಗೊತ್ತಿಲ್ಲ. ಸರ್, ಇವತ್ತಿನ ಸಭೆ ಬಗ್ಗೆ ವಿಶೇಷ ಮತ್ತೆ ಬರ್ತೀರ ಇವತ್ತು. ಬಹುಶಃ ನಮ್ಮ ಈ ದೇಶದ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿದೆ, ಬೇರೆ ಬೇರೆ ಒಂದು ನಮ್ಮ ಕೋಡ್ ಆಫ್ ಪ್ರೊಸೀಜರ್ಸ್ ರೂಲ್ಸ್ ಎಲ್ಲ ಬೇರೆ ಬೇರೆ ಕಡೆಗಿದೆ. ಕೆಲವು 80% ಕರೆಕ್ಟ್ ಇದ್ದರೂ ಕೂಡ ಕೆಲವು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಿಸ್ಟಮಲ್ಲಿ ನಡೀತಾ ಇದೆ. ಇದರ ಬಗ್ಗೆ ಬಹುಶಃ ಒಂದು ಲೋಕಸಭಾ ಸ್ಪೀಕರ್ ಒಂದು ಕಮಿಟಿ ಮಾಡಿದ್ದಾರೆ, 6 ರಾಜ್ಯಗಳ ಸ್ಪೀಕರ್ಗಳ ಕಮಿಟಿ. ಅದರಲ್ಲಿ UP ಸ್ಪೀಕರ್ ಅವ್ರನ್ನ ಅಧ್ಯಕ್ಷತೆ ಮಾಡಿ ನಾನೊಬ್ಬ ಸದಸ್ಯರು ಮತ್ತು ಡೆಲ್ಲಿ, ಅದು ಬಾಂಬೆ ಮತ್ತು ಹಿಮಾಚಲ್, ನಾಗಾಲ್ಯಾಂಡ್ ಈ ಸ್ಪೀಕರ್ ಸದಸ್ಯರಾಗಿದ್ದಾರೆ. ನಮ್ಮ ಜವಾಬ್ದಾರಿ ಅಂತ ಹೇಳಿದರೆ ಒಂದು ಮೀಟಿಂಗ್ ನಡೆಸಿ ಬೆಸ್ಟ್ ಪ್ರಾಕ್ಟೀಸಸ್ ಯಾವ್ಯಾವ ರಾಜ್ಯದಲ್ಲಿ ಏನಿದೆ ಮತ್ತು ಬೇರೆ ಬೇರೆ ಇದನ್ನು ಒಂದು ಸದನವನ್ನು ಮತ್ತು ಲಿಸ್ಟಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಏನೆಲ್ಲ ವಿಚಾರಗಳಿದೆ ಅದನ್ನು ಕ್ರೋಢೀಕರಿಸಿಕೊಂಡು, ಯಾಕೆ ಬಹುತೇಕ ಒಂದೇ ಸಿಸ್ಟಮ್ ಯಾವ ಹುದ್ದೆಗಳು ಒಂದೇ ಮಾಡಲಿ ಯಾಕೆ ಆಗೋದಿಲ್ಲ, ಅದನ್ನು ಏನು ಮಾಡಬಹುದು ಅಂತೇಳಿ ಆ ಒಂದು ವರದಿ ಕೊಡಲಿಕ್ಕೆ ನಮಗೆ ನೇಮಕ ಮಾಡಿದ್ದಾರೆ. ಅದರ ಮೊದಲ ಸಭೆಯನ್ನು ನಾವಿಲ್ಲಿ ಇವತ್ತು ಮೈಸೂರಲ್ಲಿ ನಾವು ಮಾಡಿದ್ದೇವೆ. ಇವತ್ತು ಅದರ ಬಗ್ಗೆ ಚರ್ಚೆ ಆಗಿದೆ. ಅದಕ್ಕೆ ನಾವು ಅಧಿಕಾರಿಗಳಿಗೆ ಕೂಡ ಅದರ ಸೂಚನೆ ಮತ್ತೆ 3 ಗಂಟೆಗೆ ಹೇಳ್ತಾರೆ. ಮುಂದೆ 2-3 ಮೀಟಿಂಗ್ ಆದ ನಂತರ ಬಹುಶಃ ವರದಿಯನ್ನು ನಾವು ಸಲ್ಲಿಸ್ತೇವೆ. ಇದು ಭವಿಷ್ಯದ ಜನಾಂಗಕ್ಕೆ, ಭವಿಷ್ಯ ಜನಪ್ರತಿನಿಧಿಗೆ, ಭವಿಷ್ಯ ಶಾಸಕಾಂಗಕ್ಕೆ ಇದೆಲ್ಲ ಕೂಡ ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಇದೆ.